ಇವತ್ತಿಗೆ ಟ್ರೆಂಡಿಂಗ್ ಆಗಿರೋ ವಿಷಯ ಏನಪ್ಪಾ ಅಂದ್ರೆ ಗೋಲ್ಡನ್ ಕನ್ನಡಿಗ ಅನ್ನೋ ಒಬ್ಬ ಯೂಟ್ಯೂಬರ್ ಸುಮನ್ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ ನ ನಡೆಸ್ತಿರೋ ಚಂದನ್ ಅವರ ಬಗ್ಗೆ ಮಾತಾಡಿದ್ದಾರೆ. ಹಾಗೆ ಅವರು ನ್ಯೂಸ್ ಚಾನಲ್ ಅಲ್ಲಿ ಇಂಟರ್ವ್ಯೂ ಕೂಡ ಕೊಟ್ಟಿದ್ದಾರೆ. ಹಾಗಿದ್ರೆ ಸುಮಂತ್ ಅವರು ಇಂಟರ್ವ್ಯೂದಲ್ಲಿ ಏನಂತ ಹೇಳಿದ್ದಾರೆ ನೋಡೋಣ. ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತೆ ಇವರು ಷಡ್ಯಂತ್ರ ನಡೀತಾ ಇದ್ದಾರೆ ಅಂದ್ಬಿಟ್ಟು ಇವಾಗ ಆಲ್ರೆಡಿ ನಾನು ಎಲ್ಲ ನ್ಯೂಸ್ ಚಾನಲ್ಗಳಿಗೂ ಹೇಳ್ತಾ ಇದ್ದೀನಿ, ಎಲ್ಲಾನು ಮಾಡ್ತಾ ಇದ್ದೀನಿ. 5 months ಬ್ಯಾಕು ಚಂದನ್ ಗೌಡ್ರು ನನಗೆ ಬಟ್ಟೆ ಅಂಗಡಿಗೆ ಇನ್ವೈಟ್ ಮಾಡ್ತಾರೆ. ಸೊ ಅದೇ ಬಟ್ಟೆ ಅಂಗಡಿಗೆ ಈ ಅಭಿ ಅನ್ನೋನು ಏನು ಯುನೈಟೆಡ್ ಮೀಡಿಯಾ ಅಭಿ ಇದ್ದಾನೆ, ಆ ಅಭಿ ಕ್ಯಾಮ್ರಾಮ್ಯಾನ್ ಆಗಿ ಬಂದಿರ್ತಾನೆ. ಕ್ಯಾಮ್ರಾಮ್ಯಾನ್ ಆಗಿ ಬಂದಂತಹ ಸಂದರ್ಭದಲ್ಲಿ ನಾನು ಅಲ್ಲಿಗೆ ಹೋಗಿರ್ತೀನಿ. ಅವಾಗ ಅಭಿ ಕೇಳ್ತಾನೆ, ಅಭಿ ಎಲ್ಲ ಮುಗಿಯುತ್ತೆ, ನಾನು ಒಂದು 2 hours ಕೂತ್ಕೊಂಡು ಮಾತಾಡ್ತೀವಿ. ಕೇಳ್ತೀನಿ ಅಭಿ ಅವ್ರಿಗೆ, ಏನು ಬ್ರೋ ಇಷ್ಟೊಂದು ವೈರಲ್ ಆಗೋಯ್ತಲ್ಲ, ಸಮೀರ್ನ ಫ್ರೆಸ್ಟ್ ವಿಡಿಯೋ ಟೈಮ್ ಅದು, ಸಮೀರ್ ಬಿಟ್ಟು 1 ತಿಂಗಳಾಗಿತ್ತು ಅಷ್ಟೇ. ಫ್ರೆಸ್ಟ್ ವಿಡಿಯೋ ಟೈಮಲ್ಲಿ ಏನು ಬ್ರೋ ಇಷ್ಟೊಂದು ವೈರಲ್ ಆಗೋಯ್ತಲ್ಲ ಅಂತ ನಾನು ಕೇಳ್ತೀನಿ. ಅವಾಗ ಇದೇ ಅಭಿಯವರು ಸ್ಪೆಸಿಫೈ ಆಗಿ ಮೆನ್ಷನ್ ಮಾಡಿ ಹೇಳಿದ್ದಾರೆ. ಸೊ ನನಗೆ ಇದರಿಂದ ನೀನು ನೋಡಿದ್ಯಾ, ಎಷ್ಟು ವಿಡಿಯೋ ನೀನು ಹೆಂಗ್ ವೈರಲ್ ಆಯಿತು ಅಂತ ನೋಡಿದ್ಯಾ, ಯಾವ ರೀತಿ ವೈರಲ್ ಆಯಿತು ಅಂತ ನೋಡಿದ್ಯಾ, ಬಟ್ ಯಾವ ಥರ ವೈರಲ್ ಆಯಿತು ಅಂತ ನೋಡಿಲ್ಲ. ಇದರಿಂದ ಸುಮಾರು 300ರಿಂದ 400 ಟ್ರೋಲ್ ಪೇಜ್ಗಳು ಕೆಲಸ ಮಾಡಿದೆ, 50ರಿಂದ 60 ಕಂಟೆಂಟ್ ಕ್ರಿಯೇಟರ್ಸು ಕೆಲಸ ಮಾಡಿದ್ದಾರೆ, ಅದಕ್ಕೋಸ್ಕರ ವೈರಲ್ ಆಗಿದೆ ಅಂತ ಹೇಳ್ತಾರೆ. ನಾನು ಒಂದು ಇದರಲ್ಲಿ ಕುತೂಹಲದಲ್ಲಿ ಕೇಳ್ತೀನಿ, ಹೌದಾ ಇವ್ರಿಗೆಲ್ಲ ಫಂಡಿಂಗ್ ಆಗಿರಲ್ವಾ, ಯಾಕಂತಂದ್ರೆ ಸುಮ್ಮನೆ ಯಾರು ಮಾಡಲ್ಲ, ಇವ್ರಿಗೆಲ್ಲ ಅಮೌಂಟ್ ಏನಾರು ಕೊಟ್ಟಿದ್ದೀರಾ ಅಂತ ಕೇಳ್ತೀನಿ. ಅವನೇ ಹೇಳ್ತಾನೆ, ಹೌದು ನಾವು ಕೊಟ್ಟಿದ್ದೀವಿ ಅಂತ. ಹೌದು, ಯಾರು ಕೊಟ್ಟಿರ್ತಾರೆ, ಯಾಕಂತಂದ್ರೆ ಫಂಡ್ ಅಂತಂದ್ರೆ ಸುಮ್ಮನೆ ಅಲ್ಲ, ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಮಾಡೋದು. ಯಾರು ಕೊಟ್ಟಿರ್ತಾರೆ ಅಂತ ನಾನು ಕೇಳಿದಾಗ ಇದೇ ಅಭಿ ಅವರು ಹೇಳಿದ್ದಾರೆ ನನಗೆ, ಅವರ ಬಾಸ್ ಅಂತಂದ್ರೆ ಅವನೇ ಹೇಳಿದ್ದಾನೆ, ಅವರ ಬಾಸ್ ಅಂತ ಗಿರೀಶ್ ಮಟ್ಟಣ್ಣನವರ್ ಮಹೇಶ್ ತಿಮ್ರೋಡಿ ಅವರು ಇದಕ್ಕೆಲ್ಲ ಫಂಡ್ ಮಾಡೋದು ಅಂತ ಹೇಳಿದ್ದಾನೆ. ನೀನು ಬಾ, ನಿನಗೆ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಆಗಿರ್ಬೋದು, ಮತ್ತೆ ಇದ್ರ ವ್ಯವಸ್ಥೆ ಏನಪ್ಪಾ ಅಂತಂದ್ರೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಆಗಿರ್ಬೋದು, ಇದನ್ನೆಲ್ಲ ನಾವು ಮಾಡ್ತೀವಿ. ಸೊ ನೀನು ಬಾ, ನಿನ್ಗೇನು ಫೈನಾನ್ಷಿಯಲಿ ನಾವು ನೋಡ್ಕೋತೀವಿ ಅಂತ ಹೇಳ್ತಾನೆ. ಇವಾಗ ಸಮೀರ್ ಏನು ಸುಮ್ಮನೆ ವಿಡಿಯೋ ಮಾಡಿಲ್ಲ, ಸಮೀರ್ಗೂ ಫಂಡಿಂಗ್ ಆಗಿದೆ ಅಂತ ಇದೇ ಅಭಿ ನನಗೆ ಹೇಳಿದ್ದಾನೆ. ಬೇಕಾದ್ರೆ ಅದನ್ನ ನಾನೇ ಐ ವಿಟ್ನೆಸ್ ಆಗಿ ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಹೇಳ್ಬಲ್ಲೆ, ಯಾಕಂದ್ರೆ ಸತ್ಯನ ಯಾರು ಬೇಕಾದ್ರೂ ಹೇಳ್ತಾರೆ, ಎಲ್ಲಿ ಬೇಕಾದ್ರೂ ಹೇಳ್ತಾರೆ. ಇದಿಷ್ಟು ನೀವು ನೋಡಿದ್ರಲ್ಲ, ಇದು ಸುಮಂತ್ ಅವರ ಹೇಳಿಕೆ. ಅಭಿ ಅವರು ನನಗೆ ಹೇಳಿದ್ರು, ಅಭಿ ಅವರು ನನ್ನ ಕರೆದ್ರು ಅಂತ ಸುಮಂತ್ ಅವರು ಹೇಳ್ತಾ ಇದ್ದಾರೆ. ಅಭಿ ಅವರು ಇನ್ನು ಇದ್ರ ಬಗ್ಗೆ ಯಾಕೆ ಮಾತಾಡ್ತಿಲ್ಲ ಅಂದ್ರೆ SIT ಟೀಮ್ ಜೊತೆ ಅಭಿ ಅವರು ವಿಚಾರಣೆಯಲ್ಲಿದ್ದಾರೆ. ಇಂಥ ಸಮಯದಲ್ಲಿ ಅಭಿ ಅವರು ಯಾವುದೇ ರೀತಿ ಕಾಂಟ್ರವರ್ಸಿ ವಿಡಿಯೋ, ಯೂಟ್ಯೂಬ್ ವಿಡಿಯೋ ಯಾವುದು ಕೂಡ ಮಾಡೋ ಹಂಗಿಲ್ಲ. ಆದ್ರಿಂದ ಅಭಿ ಅವರು ಇದ್ರ ಬಗ್ಗೆ ಏನು ಮಾತಾಡಿಲ್ಲ. ಆದ್ರೆ ನ್ಯೂಸ್ ಅಲರ್ಟ್ ಚಂದನ್ ಅವರು ಇದ್ರ ಬಗ್ಗೆ ಮಾತಾಡಿದ್ದಾರೆ. ಸುಮಂತ್ ಅವರು ಹೇಳಿರೋ ಒಂದೊಂದು ಹೇಳಿಕೆಗೂ ಉತ್ತರ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. 5 months ಬ್ಯಾಕು ಚಂದನ್ ಗೌಡ್ರು ನನಗೆ ಬಟ್ಟೆ ಅಂಗಡಿಗೆ ಇನ್ವೈಟ್ ಮಾಡ್ತಾರೆ. ಸೊ ಇದಕ್ಕೆ ಅವರ ರಿಪ್ಲೈ ಏನ್ ಗೊತ್ತಾ? ಚಂದನ್ ಗೌಡ್ರು ಬಟ್ಟೆ ಅಂಗಡಿಗೆ ನನ್ನ ಇನ್ವೈಟ್ ಮಾಡಿರ್ತಾರಂತೆ. ಇವ್ನು ಯಾವ ಸೀಮೆ ಬುರ್ಡೆ ಅಂತ ಇವನನ್ನು ಕರೀಲಿ ನಾನು, ಇವ್ನು ಯಾವ ಪುಡಾಂಗ್ ಅಂತ ನಾನು ಕರೀಲಿ ಇವನಲ್ಲಿ, ಇವನನ್ನ ಯಾವ ಕಾರಣಕ್ಕೂ ನಾನು ಇನ್ವೈಟ್ ಮಾಡಿರಲಿಲ್ಲ. ನಿಮಗೆ ಪ್ರೂಫ್ ತೋರಿಸ್ತೀನಿ. ಮಾರ್ಚ್ 19ನೇ ತಾರೀಕು ನಮ್ಮ ಬಟ್ಟೆ ಅಂಗಡಿ ಓಪನ್ ಆಗುತ್ತೆ ಅನ್ನೋಂಥದ್ದೊಂದು ಮುಂಜಾಗ್ರತೆ ವಿಡಿಯೋ, ಅಂದ್ರೆ ಜನರಿಗೆ ಅರಿವು ಮೂಡಿಸುವಂತಹ ಒಂದು ವಿಡಿಯೋ ಮಾಡಿರ್ತೀನಿ, ಒಂದು ಪ್ರಮೋಷನ್ ವಿಡಿಯೋ ನನ್ನ ಚಾನಲ್ ನಾನೇ ಮಾಡ್ಕೊಂಡಿರ್ತೀನಿ. ಮಾರ್ಚ್ 19ನೇ ತಾರೀಕು ಈ ವಿಡಿಯೋನ ಹೆಚ್ಚು ಕಮ್ಮಿ 1 ಲಕ್ಷ ಜನ 2 ಲಕ್ಷ ಜನ ನೋಡ್ತಾರೆ. ಅದರಲ್ಲಿ ಸುಮಂತ್ ಕೂಡ ಒಬ್ಬ. ನನಗೆ ಫೋನ್ ಮಾಡ್ತಾನೆ, ಅಣ್ಣ ಹಿಂಗೆ ನಂದು ಯೂಟ್ಯೂಬ್ ಚಾನಲ್ ಆಯ್ತಲ್ಲ ಅಣ್ಣ, ನಾನು ಬರ್ತೀನಿ ಕನ್ನಡ, ಹಿಂಗೆ ವ್ಲಾಗ್ ಮಾಡ್ಕೊಳ್ತೀನಿ ಅಂತಾನೆ. ಬಂದು ಏನ್ ಬೇಕಾದ್ರೂ ಮಾಡ್ಕೊಳಪ್ಪ ಅಂತ ಹೇಳ್ತೀನಿ. ಇವನು ನಾನು ಇನ್ವೈಟ್ ಮಾಡಿಲ್ಲ. ಇದನ್ನ ಸುಮಂತ್ ಅವರು ಕಾಲಲ್ಲಿದ್ದಾಗ ಮಾತಾಡಿದ್ದನ್ನ ನೀವು ಕೇಳಿಸ್ಕೊಳ್ಳಿ. ಚಂದನ್ ಗೌಡ್ರು ಬಟ್ಟೆ ಅಂಗಡಿ ಓಪನಿಂಗ್ ನಿನ್ನ ಇನ್ವೈಟ್ ಮಾಡಿದ್ರ, ನೀನ್ ಬಂದ ನೀವು ನನ್ನನ್ನು ಇನ್ವೈಟ್ ಮಾಡಿದ್ದು ಏನಂತ? ನೀನ್ ದೊಡ್ಡ ಈ ದೇಶದ ಒಬ್ಬ ನಾಗರಿಕ ಅಥವಾ ದೊಡ್ಡ ಪ್ರಜೆ, ನೀವು ಬನ್ನಿ ಅಂತ ಇನ್ವೈಟ್ ಮಾಡಿದ್ನ? ನೀವು ಇನ್ವೈಟ್ ಮಾಡಿಲ್ವಾ ನನ್ನ? ಲೇ, ನನ್ನ ವಿಡಿಯೋ ನೋಡ್ಕೊಂಡು ಅಣ್ಣ ವ್ಲಾಗ್ ಮಾಡ್ಕೊಳ್ತೀನಿ ಅಂತ ಬಂದಿರೋದ್ಕೊಂಡ ನೀನು. ನೋಡ್ರಿ, ನನ್ನ ಇನ್ವೈಟೇ ಮಾಡಿಲ್ಲ ಅಂತ ಹೇಳ್ತಾರೆ. ಆ ಬ್ಲಾಗ್ ಅಲ್ಲೂ ಕೂಡ ಹೇಳಿದೀನಿ ನನ್ನ ಇನ್ವೈಟ್ ಮಾಡಿದ್ರು ಅಂತ. ಸರಿನಾ? ಇದೇ ಫೋನ್ ತಾಯಿ ಚಾಮುಂಡೇಶ್ವರಿ ಮೇಲೆ ಇಕ್ಕಿ ಅಂತಂದ್ರೆ ಇಕ್ಕಲ್ಲ ಅಂತಾರೆ. ಬಟ್ಟೆ ಅಂಗಡಿ ಓಪನ್ಗೆ ಸುಮಂತ್ ಅವ್ರನ್ನ ಇನ್ವೈಟ್ ಮಾಡಿದ್ರೆ ಇಲ್ವಾ ಅನ್ನೋದೇ ಒಂದು ಕ್ವಶನ್ ಆಗ್ಬಿಟ್ಟೈತೆ. ನಿಮಗೆ ಪ್ರೂಫ್ ತೋರಿಸ್ತೀನಿ. ಮಾರ್ಚ್ 19ನೇ ತಾರೀಕು ನಮ್ಮ ಬಟ್ಟೆ ಅಂಗಡಿ ಓಪನ್ ಆಗುತ್ತೆ ಅನ್ನೋಂಥದ್ದೊಂದು ಮುಂಜಾಗ್ರತೆ ವಿಡಿಯೋ, ಅಂದ್ರೆ ಜನರಿಗೆ ಅರಿವು ಮೂಡಿಸುವಂತಹ ಒಂದು ವಿಡಿಯೋ ಮಾಡಿರ್ತೀನಿ, ಒಂದು ಪ್ರಮೋಷನ್ ವಿಡಿಯೋ ನನ್ನ ಚಾನಲ್ ನಾನೇ ಮಾಡ್ಕೊಂಡಿರ್ತೀನಿ. ಮಾರ್ಚ್ 19ನೇ ತಾರೀಕು ಈ ವಿಡಿಯೋನ ಹೆಚ್ಚು ಕಮ್ಮಿ 1 ಲಕ್ಷ ಜನ 2 ಲಕ್ಷ ಜನ ನೋಡ್ತಾರೆ. ಅದರಲ್ಲಿ ಸುಮಂತ್ ಕೂಡ ಒಬ್ಬ. ನನಗೆ ಫೋನ್ ಮಾಡ್ತಾನೆ, ಅಣ್ಣ ಹಿಂಗೆ ನಂದು ಯೂಟ್ಯೂಬ್ ಚಾನಲ್ ಆಯ್ತಲ್ಲ ಅಣ್ಣ, ನಾನು ಬರ್ತೀನಿ ಕನ್ನಡ, ಹಿಂಗೆ ವ್ಲಾಗ್ ಮಾಡ್ಕೊಳ್ತೀನಿ ಅಂತಾನೆ. ಚಂದನ್ ಅವರು ಹೇಳ್ತಿರೋ ಪ್ರಕಾರ ಸುಮಂತ್ ಅವರೇ ಚಂದನ್ ಅವ್ರಿಗೆ ಕಾಲ್ ಮಾಡಿ, ಅಣ್ಣ ನಂದು ಯೂಟ್ಯೂಬ್ ಚಾನಲ್ ಇದೆಯಲ್ಲ ಅಣ್ಣ, ನಾನು ಒಂದು ವಿಡಿಯೋ ಮಾಡ್ಕೊಂಡು ಹೋಯ್ತೀನಿ ಕನ್ನಡ ಅಂತ ಏನಾದ್ರು ಅಂದಿದ್ರೆ ಆ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಈ ತರ ಹೇಳ್ತಿರ್ಲಿಲ್ಲ. ನಮ್ಮ ಚಂದನ್ ಗೌಡ್ರದ್ದು ಬಟ್ಟೆ ಅಂಗಡಿ ಓಪನ್ ಇದೆ. ಸೊ ನಮ್ಮ ಚಂದನ್ ಅಣ್ಣ ಅವ್ರದ್ದು. ಸೊ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಸೊ ಅವ್ರು ನನ್ನ ಫೋನ್ ಮಾಡಿ ಇನ್ವೈಟ್ ಮಾಡಿದ್ದಾರೆ. ಸೊ ಹೋಗ್ಬೇಕು ಬಾ, ಹಿಂಗೆ ಬಟ್ಟೆ ಅಂಗಡಿ ಓಪನ್ ಇದೆ ಅಂತ ಕರೆದಿದ್ದಾರೆ. ಸೊ ಇವಾಗ ಹೋಗ್ಬೇಕು, ಬನ್ನಿ ಹೋಗೋಣ. ಸುಮಂತ್ ಅವರು 5 months ಬ್ಯಾಕ್ ಈ ವಿಡಿಯೋ ಮಾಡ್ಬೇಕಾದ್ರೆ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದಾರೆ ಚಂದನ್ ಅಣ್ಣ ನಂಗೆ ಕಾಲ್ ಮಾಡಿ ಕರೆದಿದ್ದಾರೆ ಅಂತ. ಇದನ್ನ ನೋಡಿದ್ಮೇಲೆ ಯಾರು ಹೇಳ್ತಿರೋದು ನಿಜ, ಯಾರು ಹೇಳ್ತಿರೋದು ಸುಳ್ಳು ಅಂತ ಗೊತ್ತಾಗ್ತಿಲ್ಲ. ನೆಕ್ಸ್ಟ್ ಸುಮಂತ್ ಅವರು ಚಂದನ್ ಗೌಡ್ರಿಗೆ ಈ ತರ ಕ್ವಶನ್ ಕೇಳಿದ್ದಾರೆ. 1.5 ವರ್ಷದ ಹಿಂದೆ MP ಎಲೆಕ್ಷನ್ ಅಲ್ಲಿ ನನ್ನ ಹತ್ರ ದುಡ್ಡೇ ಇಲ್ಲ,
ನನ್ನ ಹತ್ರ ದುಡ್ಡೇ ಇಲ್ಲ, 1-1.5 ಲಕ್ಷ 2 ಲಕ್ಷಕ್ಕೆ ಅವ್ರು ಚೈನ್ ಅಡ ಮಡಗ್ತಾರೆ. ಅವ್ರು ಚೈನ್ ಅಡ ಮಡಗಿ ಇವ 1-1.5 ವರ್ಷಕ್ಕೆ 50 ಲಕ್ಷದ್ದು ಅಂಗಡಿ ಮಾಡ್ತಾರೆ ಅಂತಂದ್ರೆ ಏನ್ ಕಮ್ಮಿ ಆಗೋಯ್ತಾ? 50 ಲಕ್ಷ ದುಡ್ಡು ಬಂಡವಾಳ ಹಾಕ್ಬಿಟ್ಟು ಅಂಗಡಿ ಮಾಡ್ತಾರೆ ಅಂತಂದ್ರೆ ಎಲ್ಲಿಂದ ಬಂತು ದುಡ್ಡು? ಇದಕ್ಕೆ ಚಂದನ್ ಅವರ ಉತ್ತರ ನೋಡೋಣ ಬನ್ನಿ. ಏಪ್ರಿಲ್ ತಿಂಗಳಲ್ಲಿ ನನ್ನ ಚೈನ್ ಅನ್ನ ಇದೇ ಚೈನ್ ಅನ್ನ ಅಡ ಇಡ್ತೀನಿ 1,95,000ಕ್ಕೆ, 2 ಲಕ್ಷ ಕಡೆ ಇಡ್ತೀನಿ, 5,000 ಬಡ್ಡಿ ಇಟ್ಕೊಂಡು ನನಗೆ 1,95,000 ಕೊಡ್ತಾರೆ. ಅಕ್ಟೋಬರ್ ತಿಂಗಳಲ್ಲಿ ನಾನು ಅದನ್ನ ರೀಪೇ ಮಾಡಿದ್ದೀನಿ, ಆನ್ಲೈನ್ ಅಲ್ಲಿ ಕಳಿಸ್ಕೊಂಡಿದ್ದೀನಿ, ಆನ್ಲೈನ್ ಅಲ್ಲಿ ವಾಪಸ್ ಕಳಿಸಿದ್ದೀನಿ. ಸಮಯ ಎಷ್ಟು ತಗೊಂಡಿದ್ದೀನಿ ನಾನು? ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ 6 ತಿಂಗಳು ಟೈಮ್ ತಗೊಂಡು 2 ಲಕ್ಷ ದುಡ್ಡನ್ನ ರೀಪಾವತಿ ಮಾಡಿದ್ದೀನಿ. ಅವ್ನು ಕೇಳಿರ್ತಕ್ಕಂಥ ಆರೋಪ ಏನು, 50 ಲಕ್ಷ ರೂಪಾಯಿ ಬಟ್ಟೆ ಅಂಗಡಿ ಮಾಡಿದ್ದೀನಿ ಅಂತ ಬಂದೈತೆ. ದಯವಿಟ್ಟು ಈ ರಾಜ್ಯದ ಜನ ಯಾರಾದ್ರೂ ಬಂದು ಆ 50 ಲಕ್ಷ ಹಣವನ್ನ ಅವನೇ ಕೊಟ್ಬಿಟ್ಟು ನನ್ನ ಬಟ್ಟೆ ಅಂಗಡಿನ ಖರೀದಿ ಮಾಡ್ಕೊಳ್ಳಿ ಅಂತ ಕೇಳಿ, ಇಲ್ಲ ಆ ಬಟ್ಟೆ ಅಂಗಡಿಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಆಗೈತೆ ಅಂತ ನನ್ನ ಚಾನಲ್ ನಾನೇ ಪ್ರಸಾರ ಮಾಡ್ತೀನಿ, ತಾಳ್ಮೆಯನ್ನು ಕೇಳಿ. ಆಗ ನೀವು ಸಿಕ್ಕಲ್ಲ ಅವನನ್ನ ಬಟ್ಟೆ ಬೀಸ್ಬಿಟ್ಟು ನಿಲ್ಲಿಸ್ತೀರಾ? ಚಂದನ್ ಗೌಡ್ರು ಈ ತರ ಉತ್ತರ ಕೊಟ್ಟಿದ್ದಾರೆ. ಇನ್ನು ಇವತ್ತು ಸಂಜೆ ಚಂದನ್ ಗೌಡ್ರು ಹಾಕೋ ವಿಡಿಯೋಗೆ ಎಲ್ಲರೂ ತುಂಬಾ ಕಾಯ್ತಾ ಇದೀವಿ. ಹಾಗೆ ಇವತ್ತು ಸಂಜೆನೆ ಒಂದು ಕನ್ನಡ ನ್ಯೂಸ್ ಚಾನೆಲ್ ಅಲ್ಲಿ ಚಂದನ್ ಅವರು ಹಾಗೆ ಸುಮಂತ್ ಅವರು ಡಿಬೇಟ್ ಗೆ ಕೂತ್ಕೋತಾ ಇದ್ದಾರೆ. ಆ ಡಿಬೇಟ್ ನ ಲೈವ್ ಅಲ್ಲಿ ನೋಡೋದಕ್ಕೆ ನಾವೆಲ್ಲರೂ ಕಾತುರದಿಂದ ಕಾಯ್ತಾ ಇದೀವಿ. ಇನ್ನಷ್ಟು ಅಪ್ಡೇಟ್ ಜೊತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.